ಈಗ ಒಂದ್ ಸಿನಿಮಾ ಮಾಡಕ್ಕೆ ಸಾಕಷ್ಟು ಕನ್ಫ್ಯೂಷನ್ಸ್ ಇರುತ್ತೆ ಸರ್. ಏಕಕಾಲದಲ್ಲಿ 3-4 ಭಾಷೆಗಳಲ್ಲಿ ಪ್ಯಾರಲಲ್ ಆಗಿ ಶೂಟ್ ಮಾಡೋದಿದೆಯಲ್ಲ ಸರ್, ಯಾವ ತರ ಪ್ಲಾನಿಂಗ್ ಮಾಡ್ತಾ ಇದಾರೆ ಅದನ್ನ ಅಂತ ಅನ್ಬಿಟ್ಟು. ಈಗಲೂ ಕೂಡ 3 ವರ್ಷ ತಗೊಂಡಂದಷ್ಟು ಸಿನಿಮಾ ಮಾಡಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಅಂತ ಸಂದರ್ಭದಲ್ಲಿ ಪ್ಯಾರಲಲ್ ಆಗಿ ಅಷ್ಟೆಲ್ಲ ಮಾಡೋದು ಹೇಗೆ ಸಾಧ್ಯ ಆಯ್ತು? ಸರ್ ಅದೇ ಸರ್, ಆವಾಗ ಹೇಗ್ ಮಾಡಿದ್ರು ಅಂತ ನಮಗಂತೂ ಗೊತ್ತಿಲ್ಲ ಬಿಡಿ. ಯಾಕಂದ್ರೆ ಇದು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಅವ್ರು ಹೇಳಿರುವಂತ ಅನುಭವದ ಮಾತುಗಳಲ್ಲಿ ನಾವು ಒಂದಷ್ಟು ಶೇರ್ ಮಾಡ್ಕೋಬಹುದು ಅಷ್ಟೇ. ಇಡೀ ಪ್ಯಾಲೇಸ್ನೇ ಅವ್ರು 2.5 ವರ್ಷ ಗಟ್ಲೆ ಕಾಲದಲ್ಲಿ ಬುಕ್ ಮಾಡಿದ್ರಂತೆ. ಯಾಕಂದ್ರೆ ಒಂದು ಸಾಫ್ಟ್ ಮುಖದಂತಹ ಒಬ್ಬ ಗೋಮುಖ, ಒಬ್ಬ ವ್ಯಾಘ್ರ ಬೇಕು. ಇವಾಗ ಅದಕ್ಕೆ ಅನಂತನಾಗ್ ಸಾಹೇಬ್ರನ್ನ ಕರೆತಂದ್ರು. ಒಂದು ಆಶ್ರಮಕ್ಕೆ ಏನ್ ಬೇಕು? ಒಂದು ದೊಡ್ಡ ಆಶ್ರಮ. ನಮ್ ಕಲ್ಪನೆ ಹೇಗಿರುತ್ತೆ ಸರ್, ಯಾವ್ದಾದ್ರು ಒಂದು 80/120 ಒಂದು ಬಿಲ್ಡಿಂಗ್ ಹೋಗ್ತಿವಿ. ಅವ್ರ ಆಶ್ರಮ ಅಂದ್ರೆ ಬೆಂಗಳೂರು ಪ್ಯಾಲೇಸ್. ಇಡೀ ಬೆಂಗಳೂರು ಪ್ಯಾಲೇಸ್ ನ ಆಶ್ರಮ ಮಾಡ್ತಾರೆ. ಆಮೇಲೆ ಅದರಲ್ಲಿ ಅನಂತನಾಗ್ ಸರ್ನ ತಂದು ಕೂರಿಸ್ತಾರೆ. ಧಾರ್ಮಿಕ ವ್ಯಕ್ತಿಗಳು ಕೆಲವು ನಾವು ನೋಡ್ತೀವಿ ಈಗ CCTV ಫುಟೇಜಸ್ ಎಲ್ಲ ತಮ್ಮ ಇದ್ರಲ್ಲೇ ಹಾಕ್ತೀರಾ. ಒಂದು ಆಶ್ರಮಕ್ಕೆ ನಾವು ಮಕ್ಕಳನ್ನ ಏನಾದ್ರು ಸೇರಿಸಿದ್ರೆ ಅಥವಾ ವೃದ್ಧರನ್ನ ಕಳಿಸಿದ್ರೆ ಅವ್ರು ಹೇಗೆಲ್ಲ ಟ್ರೀಟ್ ಮಾಡ್ತಾರೆ ಅನ್ನೋದು ಈಗ ನೋಡ್ತಾ ಇದೀವಿ ನಾವು. ಬಟ್ 91ರಲ್ಲಿ ಅವ್ರಿಗೆ ಕಲ್ಪನೆ ಇತ್ತು, ಇಲ್ಲ ಧಾರ್ಮಿಕ ಮುಖವಾಡ ಹಾಕೊಂಡು ಒಂದ್ ದೊಡ್ಡ ಕಾಂಪೌಂಡ್ ಅಲ್ಲಿ ಆಧ್ಯಾತ್ಮಿಕ ಮುಖವಾಡನ ಹಾಕೊಂಡು ಒಳಗಡೆ ಅವ್ಯವಹಾರಗಳು ನಡೀಬೋದಲ್ಲ ಅನ್ನೋದನ್ನ ಟೈಮ್ಸ್ ಆಫ್ ಇಂಡಿಯಾ ಅನ್ಸುತ್ತೆ ಪೇಪರ್ ಒಂದು ಆರ್ಟಿಕಲ್ ಓದಿದ್ರಂತೆ ಈ ಆರ್ಗನ್ ಸ್ಕ್ಯಾಮ್ ಬಗ್ಗೆ. ಜಸ್ಟ್ ಒಂದು ಆರ್ಟಿಕಲ್ ಇಂದ ಇಡೀ ಶಾಂತಿ ಕ್ರಾಂತಿನ ಕಟ್ಟಿದ್ದು ವಿ ರವಿಚಂದ್ರನ್ ಸಾಹೇಬ್ರು. ಹಾಗೆ ಉಟ್ಕೊಳ್ತಂತೆ ಸಿನಿಮಾದು. ಇದ್ರ ಬಗ್ಗೆ ಹೇಳಬೇಕು, ಇದು ಹೊಸದಾಗಿದೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಅವತ್ತಿಗೆ ಇದ್ರ ಬಗ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ. ಸೊ ಧಾರ್ಮಿಕ ಮುಖವಾಡದ ಒಳಗಡೆ ಸ್ಟಿಲ್ ದೇರ್ ಇಸ್ ಅ ಕಾಜನ್, ಅಲ್ಲೊಂದು ಅಲರ್ಟ್ನೆಸ್ ಬೇಕು, ಯಾಕೆ ಇರಬಾರದು ಅಂತಕ್ಕಂಥ ಒಂದು ಸಂದೇಶ ಕೊಡ್ತಾರೆ. ನೋಡಿ ಸರ್, ಅದಾದ್ಮೇಲೆ ಈಗ 35 ವರ್ಷಕ್ಕೆ ಎಪ್ಸ್ಟೀನ್ ಫೈಲ್ಸ್ ಅಂತೀವಿ. ಇನ್ನೊಂದು ಯಾವ್ಯಾವ್ದೋ ಧಾರ್ಮಿಕ ಕೇಂದ್ರಗಳಲ್ಲಿ ಇನ್ನೇನೋ ನಡೀತು ಅಂತ ಅಂದ್ಬಿಟ್ಟು ತಾವೇ ಹಾಕ್ತೀರಾ. ಇನ್ನೊಬ್ರು ಯಾರೋ ಒಬ್ರು ಬಿಡದೇ ಮಾಯೆ ಅಂತ ಅನ್ಕೊಂಡು ದೇಶ ಕಟ್ಕೊಂತಾರೆ. ಎಲ್ಲ ಆಮೇಲೆ ಆಯ್ತು. ಬಟ್ ಫಸ್ಟ್ ಹೇಳಿದ್ ಯಾರು ಅಂದ್ರೆ ಶೋಮ್ಯಾನ್. ಅವರು ನಿರ್ದೇಶಕರು ಚಿತ್ರ ಬ್ರಹ್ಮ. ಅವರು ಕಲ್ಪನೆ ಹೇಗಿರುತ್ತೆ ಅಂದ್ರೆ ಸರ್, ಈಗ ನನ್ನ ಪ್ರಕಾರ ಜೆನ್ಜಿ ಇನ್ನೂ ಸುಮಾರು ಕೆಲಸ ಇದೆ ಅವ್ರಿಗೆ. ರವಿಚಂದ್ರನ್ ಸರ್ನ ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದಾರೆ. ಇಡೀ ಹಿಂದೂ ಮಹಾಸಾಗರದಲ್ಲಿ ಒಳಗಡೆ ಒಂದು ಡೈವ್ ಹಾಕಿದ್ದಾರೆ ಜೆನ್ಜಿ. ಒಂದು ಮುತ್ತು ಸಿಕ್ಕಿದೆ ಅವರಿಗೆ. ಒಂದು ಮುತ್ತನ್ ತಗೊಂಡು ಇಷ್ಟು ಮುತ್ತು ಕೊಡ್ತಾ ಇದಾರೆ. ಆಯ್ತಾ, ಇನ್ನು ಸಾವಿರಾರು ಮುತ್ತಿದೆ ನನ್ನ ಪ್ರಕಾರ. ಅವ್ರ ಲಿರಿಕ್ಗಳು ತಗೋಬೇಕು ಸರ್ ನೀವು. ರವಿಚಂದ್ರನ್ ಸರ್ ಬರ್ದಿರೋ ಲಿರಿಕ್ಗಳು, ದೇವರು ಗರ್ಭದ ಗುಡಿಯಲ್ಲಿ ತಾನೇ ಕುಳಿತ ಸ್ವಾರ್ಥಿ ಕಣೋ, ತಾಯಿಯು ಗರ್ಭವ ಕಂದನಿಗೆ ಮೀಸಲು ಇಡುವ ನಿಸ್ವಾರ್ಥಿ ಕಣೋ ಅಂದಿದ್ದಾರೆ. ಅಂದ್ರೆ ಗರ್ಭಗುಡಿ ಅಂತ ಹೇಳಿದಂತ ಮೊದಲನೇ ಕವಿ ಸಾಹಿತಿ ರವಿಚಂದ್ರನ್ ಸರ್. ಆದ್ರೆ ಅವ್ರದ್ದು ಆಡು ಭಾಷೆಯ ಸಿದ್ಧಾಂತ ಆಗಿರುತ್ತೆ. ಅವ್ರು ಏನೇ ಬರೆದ್ರು ಕೂಡ ಅದ್ರಲ್ಲಿ ಬೇರೆ ಬೇರೆ ತರ ಇರುತ್ತೆ. ಓನನಲ್ಲೆಲ್ಲ ಒಂದ್ ಕಡೆ ಬರೀತಾರೆ, ಹೂವು ದುಂಬಿ ಯಾಕೆ ನಗುವುದು ಹೇಳು, ಹೂವು ದುಂಬಿ ನೋಡಿ ಹೂವು ಯಾಕೆ ನಗುವುದು ಹೇಳು. ಯಾಕೆಂದ್ರೆ ಅವರಿಬ್ರು ಮಾತ್ರ ಮೀಟ್ ಮಾಡುವಂತ ಪತಿವ್ರತೆಯರು ಅಂತೆಲ್ಲ. ಸೊ ಈ ತರ ಅವ್ರ ಒಳಗಡೆ ಒಬ್ಬ ಕವಿ ಇದಾರೆ. ಸುಮಾರಿದೆ ಸರ್. ಇನ್ನು ಹೇಳ್ತಾ ಹೋದ್ರೆ ಇಷ್ಟೊಂದೆಲ್ಲ ಇದೆಯಲ್ವ ಅಂತ ನೀವು ಹುಡುಕ್ತೀರಾ. ಆಟ ಹುಡುಗಾಟವೋ ಸಾಂಗಿಂತ ಬೇಡ ಅವ್ರು ಬರ್ದಿರೋ ಅಂತ. ಹುಟ್ಟೆಂದ ಮೇಲೆ ಸಾವಿರಲೇಬೇಕು, ತಿಳಿದಿದ್ದರೂ ನಾನು ಬದುಕಬೇಕು, ಯಾಕಿ ಶಿಕ್ಷೆ ಯಾಕಿ ಪರೀಕ್ಷೆ ಅಂತಂತಾರೆ. ಸೊ ಅವರು ಒಳಗಡೆ ಒಬ್ಬ ಹಂಗಾಮಿ ಬರಹಗಾರರಿದ್ದಾರೆ, ಹಂಗಾಮಿ ಸಂಗೀತ ನಿರ್ದೇಶಕರಿದ್ದಾರೆ. ಸೊ ನನ್ನ ಪ್ರಕಾರ ಅದೇ ನಾನು TG ನಂದೀಶ್ ಅವ್ರದ್ದು ಯಾಕೆ ಕೋಟ್ ಮಾಡಿದೆ ಅಂದ್ರೆ, ಸಿನಿಮಾ ಅಂದ್ರೆ ರವಿಚಂದ್ರನ್ ಸರ್, ರವಿಚಂದ್ರನ್ ಅಂದ್ರೆ ಸಿನಿಮಾ ಅಂದ್ರೆ ಇನ್ ಬೇರೆ ವ್ಯಾಖ್ಯಾನನೇ ಇರೋದಿಲ್ಲ ಅಂತ ಕಾಣುತ್ತೆ. ಹಾಗಾಗಿ ಶಾಂತಿ ಕ್ರಾಂತಿ ಬಗ್ಗೆ ಇವತ್ತು ಜನ ಇಷ್ಟೊಂದೆಲ್ಲ ಹೇಳ್ತಾ ಇರೋದು ನೋಡಿದ್ರೆ ನನಗಂತೂ ಆಸ್ ಅನ್ ಅಭಿಮಾನಿ, ಸಾಮಾನ್ಯ ಅಭಿಮಾನಿ, ನಾವೆಲ್ಲ ಅವ್ರ ಸಿನಿಮಾಗಳನ್ನ ಬ್ಲ್ಯಾಕ್ ಟಿಕೆಟ್ ಕೊಟ್ಟು ಕ್ಯೂ ಅಲ್ಲಿ ನಿಂತು ಖರೀದಿ ಮಾಡಿ ನೋಡಿ ನಮ್ಮ ತಾರುಣ್ಯಕ್ಕೆ ಒಂದು ಸುಂದರವಾದ ಬಣ್ಣ ಹಚ್ಕೊಂಡು ಬದುಕಿರೋ ಅಂತವ್ರು. ನಮಗೊಂದು ಸರ್ ಎಕ್ಸೈಟ್ ಆಗ್ಬಿಟ್ಟಿದೀವಿ. ಯಾಕಂದ್ರೆ ಈಗಿನ ಜೆನ್ಜಿ ಇದಾರಲ್ಲ ಸರ್, ಅವ್ರಂತೂ ವೆರಿ ಸ್ಮಾರ್ಟ್, ವೆರಿ ಅಪ್ಡೇಟೆಡ್. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಸರ್. ಮಿತ್ರೋ ಅಂತ ಇದಂತ ನಮ್ಮ ಪ್ರಧಾನಮಂತ್ರಿಗಳನ್ನ ಹಾಯ್ ಫ್ರೆಂಡ್ಸ್ ಅನ್ನಂಗ್ ಮಾಡಿದ್ದಾರೆ. ಇನ್ನ ಎಲ್ಲೋ ಹುದುಗಿ ಸೈಲೆಂಟ್ ಆಗಿರ್ತಕ್ಕಂಥ ರೀಲ್ ನ ತೆಗ್ಸೋದು ಜೆನ್ಜಿಗಳಿಗೆ ಏನ್ ಕಷ್ಟ ಇಲ್ಲ. ರೀಲ್ ಆಚೆ ಬರೋವರೆಗೂ ಬಾಲಾಜಿ ಸರ್ ಅವರು ಅದನ್ನ ಪ್ರೊಸೆಸಿಂಗ್ ಹಾಕಿ ರವಿಚಂದ್ರನ್ ಸರ್ ಅವರ ನಿರ್ದೇಶನ ಮತ್ತು ಮಾರ್ಗದರ್ಶನದ ಮೇಲೆ ಅದಾಚೆ ಬಂದು ನಮ್ಮ ಈಶ್ವರಿಯ ಯುವ ಕುಡಿಗಳಾದಂತ ಮನೋರಂಜನ್ ಸರ್, ವಿಕ್ರಮ್ ಸರ್ ಅವರ ನೇತೃತ್ವದಲ್ಲಿ ಬಾಲಾಜಿ ಸರ್ ಅವರು ಮತ್ತು ರವಿಚಂದ್ರನ್ ಸರ್ ಅವರೆಲ್ಲ ಏನ್ ಡಿಸಿಷನ್ ತಗೊಂತಾರೆ ಅನ್ನೋದನ್ನ ನಾವಂತೂ ಕಾತರವಾಗಿ ಕಾಯ್ತಾ ಇದೀವಿ. ಜೆನ್ಜಿಗಳು ಕೂಡ ಕಾತರಿಂದ ಕಾಯ್ತಿದ್ದಾರೆ ಅಂತ ನನಗನ್ಸುತ್ತೆ. ಸರ್, ಇನ್ನು ಸಾಂಗ್ಸ್ ಬಗ್ಗೆ ಮಾತನಾಡ್ತಾ ಇದ್ರಿ. ಇಲ್ಲೂ ಅಷ್ಟೇ ಶಾಂತಿ ಕ್ರಾಂತಿನಲ್ಲಿ ಸಾಂಗ್ಗಳು ಕೇಳಿದ್ರೆ ಸಾಂಗ್ಗಳಲ್ಲೇ ಒಂದು ಕ್ರಾಂತಿ ಇದೆ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದ್ರೂ ಸಾಧಿಸಿ ಹೋಗೋಕೆ ಅಂತ ನಮ್ಗೆ ಇವತ್ತಿಗೂ ಒಂದು ಆಂಥಮ್ ಅದು ಯುವಕರಿಗೆ. ಅದೆಲ್ಲ ಲಿರಿಕ್ಸ್ ಆಗ್ಲಿ, ಆ ಸಾಂಗ್ ಆಗ್ಲಿ. ಹಂಸಲೇಖ ಅವರು ಕೂಡ ನಿಮ್ಗೆ ತುಂಬಾ ಆಪ್ತರು. ನಿಮ್ಗೆ ಹೇಗಿತ್ತು ಆ ಜರ್ನಿ? ಅದ್ರ ಬಗ್ಗೆ ಏನಾರು ಮಾತನಾಡಿದ್ರು ಅವರು ಅಂತ? ಸರ್, ನನಗೆ ಹಂಸಲೇಖ ಸಾಹೇಬ್ರು ನನ್ನ ಜೊತೆಲಿ ಅವ್ರ ಜೊತೆ ಇದ್ದಾಗೆಲ್ಲ ಶಾಂತಿ ಕ್ರಾಂತಿ ಬಗ್ಗೆ ಮಾತಾಡುವಾಗ ಸರ್, ತುಂಬಾ ಅಂದ್ರೆ ತುಂಬಾ ಅದ್ರ ಬಗ್ಗೆ ಅವರು ಡೀಪ್ ಆಗಿ ಪ್ರೀತಿ ಮಾಡ್ತಾರೆ ಆ ಸಿನಿಮಾನ. ಯಾಕಂದ್ರೆ ರವಿಚಂದ್ರನ್ ಸರ್ ಅವರು ಕಂಡ ಕನಸುಗಳಿಗೆ ಅದ್ರ ಜೊತೆಯಾಗಿ ನಿಲ್ತಾ ಇದ್ದಿದ್ದು ಹಂಸಲೇಖ ಸರ್. ರವಿ ಸರ್ ತುಂಬಾ ಚೆನ್ನಾಗಿ ಹೇಳ್ತಾರೆ, ಐ ಪೋಸ್ಡ್
ಹಿ ಕಂಪೋಸ್ಡ್ ಅಂತಾರೆ, ಹಂಗಂತಾರೆ. ಸೊ ಇಬ್ರು ದೈತ್ಯ ಪ್ರತಿಭೆಗಳು, ಎರಡು ಹಿಮಾಲಯ ಪರ್ವತ ಇದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆ ಎರಡು ತೂಕ ಗಟ್ಟಿಯಾಗಿ ಕೂತಿರೋದಕ್ಕೇನೆ ಇಂಡಸ್ಟ್ರಿ ಇಷ್ಟು ದೂರ ಒಂದು ದಾರಿ ಹಾಕೊಟ್ಟು ಎಲ್ಲಾರು ನಡೆದಾಡ್ತಾ ಇದೀವಿ. ಸೊ ಹಂಸಲೇಖ ಸಾರು ಬರ್ದಿರತಕ್ಕಂಥದ್ದು ಮತ್ತೆ ರವಿ ಸಾರು ನಿರ್ದೇಶನ ನೀವು ಗಮನಿಸಿದ್ರೆ ಫಸ್ಟ್ ಫ್ರೇಮ್ ಇಂದ ಶಾಂತಿ ಕ್ರಾಂತಿ ನೀವು ನೋಡಿದ್ರೆ, ಫಸ್ಟ್ ಫ್ರೇಮ್ ಇಂದ ನೋಡಿದ್ರೆ ಏನು ಅಂತಂದ್ರೆ ಈ ಸ್ಟಾರ್ಟಿಂಗ್ ಅಲ್ಲೇನೆ ನಿಮಗೆ ಒಂದು ರಾಷ್ಟ್ರೀಯತೆ, ಒಂದು ಪ್ಯಾಟ್ರಿಯಾಟಿಸಮ್ ತಂದ್ಬಿಡ್ತಾರೆ. ಓಪನಿಂಗ್ಗೆ ನಿಮಗೆ ಒಬ್ರು ಕೂತ್ಕೊಂಡು ನ್ಯೂಸ್ ಪೇಪರ್ ಓಪನ್ ಮಾಡ್ತಾರೆ, ಶಾಂತಿ ಕ್ರಾಂತಿ ಅಂತ ಟೈಟ್ಲ್ ಬರುತ್ತೆ. ಆಮೇಲೆ ಸ್ವತಂತ್ರ ಬಾನಿನಲ್ಲಿ ಹಾರಾಡೋ ರಂಗಿನ ಬಾವುಟವೇ ಅಂತ ಬರುತ್ತೆ. ಆ ಬಾವುಟ ತೋರಿಸ್ತಾರೆ. ಆ ಬಾವುಟದ ಮುಂದೆ ಏನ್ ಹೇಳ್ತಾರೆ? ಹಿಂದೂ, ಕ್ರೈಸ್ತ, ಮುಸ್ಲಿಂ, ಬೌದ್ಧ, ಜೈನ ಎಲ್ಲ ಒಂದೇ ನಿನ್ನ ಮುಂದೆ ಅಂತಾರೆ. ಒಂದು ಸಮಾನತೆ ತತ್ವ ಹೇಳ್ತಾರೆ, ಎಲ್ಲರೂ ಒಂದೇ ಅಂತಂತಾರೆ. ಆಮೇಲೆ ಆ ಸಿನಿಮಾದ ಟಾಪಿಕ್ ಓಪನ್ ಆಗುತ್ತೆ. ಏನು ಒಂದು ಡ್ರಗ್ಸ್ ಮಾಫಿಯಾ ಇರ್ತದೆ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇರ್ತದೆ, ಈಗ ಓಪನ್ ಮಾಡ್ತಾರೆ. ನೋಡಿ ಸರ್, ಆ ಕಾಲಕ್ಕೆ ರೆವಲ್ಯೂಷನರಿ ಸರ್, ಇದು ರೆಬೆಲಿಯನ್ ಐಡಿಯಾ ಸರ್. ಇವತ್ತು ಆ ಕಾಲಕ್ಕೆ ವಿ ಹ್ಯಾವ್ ಟು ಸೆಲೆಬ್ರೇಟ್ ದಿಸ್. ಅದಕ್ಕೆ ಇವತ್ತು ಆ ಸತ್ವ, ಆ ತತ್ವ, ಆ ಗಟ್ಟಿತನ ಇರೋದಕ್ಕೇನೆ ಆ ಗಟ್ಟಿ ಮೊಸರನ್ನ ತಗೊಂಡ್ಬಂದು ನಮ್ ಜನ್ಜಿಗಳಿಗೆ ಮಜ್ಜಿಗೆ ಕಡಿತವ್ರೆ. ಇದರಿಂದ ಬೆಣ್ಣೆನೂ ತೆಗಿತಾರೆ, ಇದರಿಂದ ಕಾಸ್ಟ್ಲಿ ತುಪ್ಪನೂ ಆಗುತ್ತೆ. ಅದು A2 ತುಪ್ಪನೇ ಆಗುತ್ತಿದ್ದು, ಸಾಮಾನ್ಯ ತುಪ್ಪ ಆಗಲ್ಲ, ಒಳ್ಳೆ ಗಿರ್ರಸು ತುಪ್ಪನೇ ಆಗುತ್ತಿದ್ದು. ಆಮೇಲೆ ಎಲ್ಲ ಹಾಡುಗಳು ನೋಡಿ ಸರ್, ಅದರಲ್ಲಿ ಇದು ಯಾವುದು ಗಾಳಿಯೋ ಹಾಡು, ಆ ಹಾಡು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಸೀಸನ್ ಇದೆ ಅದರಲ್ಲಿ. ಫಸ್ಟ್ ಪಲ್ಲವಿಲಿ ಒಂದ್ ಸೀಸನ್ ಇದೆ, ಚರಣದಲ್ಲಿ ಇನ್ನೊಂದ್ ಸೀಸನ್ ಇದೆ, ಮೂರನೇ ಚರಣಕ್ಕೆ ಇನ್ನೊಂದ್ ಸೀಸನ್ ಬರುತ್ತೆ. ಸೊ ಮಳೆ ಬಂದಾಗ ವರ್ಷವೋ ಬರುತ್ತೆ. ಗಾಳಿಯೋ ಅದು ನೀವು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಪ್ಯಾಟ್ರನ್ ಆಫ್ ಲವ್, ಎಲ್ಲಾ ಸೀಸನ್ ಅದ್ ಲವ್ ಇಸ್ ಸೀಸನಲ್ ಲವ್ಸ್ ತೋರಿಸ್ತಾರೆ ಹಂಸಲೇಖ ಸಾಹೇಬ್ರು. ಹಂಸಲೇಖ ಸರ್ ಬಿಡಿ ಸರ್, ಪದದಲ್ಲಿ ಪದಗಳೇ ಪದಾರ್ಥ ಅವರಿಗೆ. ಅವರು ಹೇಗೆ ಅಂತಂದ್ರೆ ಏನನ್ನ ಕೊಟ್ರು, ಒಂದು ನ್ಯೂಸ್ ಪೇಪರ್ ಕೊಟ್ರು ಅದನ್ನ ಹಾಡು ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತಂದ್ರೆ ಹಂಸಲೇಖ ಸಾಹೇಬರು, ದೇಸಿ ದೊರೆ, ನಾದ ಬ್ರಹ್ಮ. ಅವ್ರಿಗಿಂತ ಯಾರು ಸರ್ ಹಾಡು ಅಂತಂದ್ಮೇಲೆ? ಆ ಹಾಡುಗಳನ್ನ ಪೋಣಿಸಿರೋ ರೀತಿ ಆಗಿರ್ಬೋದು, ಪ್ರತಿಯೊಂದಕ್ಕೂ ಬಿಟ್ ಸಾಂಗ್ ಇತ್ತು. ಆಲ್ರೆಡಿ ಆವಾಗ ಪ್ರೇಮ ಲೋಕದಲ್ಲಿ ಸಂಗೀತದಲ್ಲೇ ಒಬ್ರು ಹುಡುಗಿ ಕಾಲೇಜಿಗೆ ಸೇರೋದು, ಮತ್ತೆ ಆಮೇಲೆ ಅದ್ರ ಲವ್ ಬ್ರೇಕಪ್ ತನಕ ಪ್ರತಿಯೊಂದು ಸಂಗೀತದಲ್ಲೇ ರವಿಚಂದ್ರನ್ ಸರ್ ಮತ್ತೆ ಹಂಸಲೇಖ ಸಾಹೇಬ್ರು ಹೇಳಿದ್ರು. ಹಾಗಾಗಿ ಕನ್ನಡದ ಗ್ರಾಮರ್ ಅನ್ನ ಚೇಂಜ್ ಮಾಡಿದ್ದು ಹಂಸಲೇಖ ಸಾರು, ಕನ್ನಡದ ಗ್ಲಾಮರ್ ಅನ್ನ ಚೇಂಜ್ ಮಾಡಿದ್ದು ರವಿಚಂದ್ರನ್ ಸರ್ ಅಂತ ನಾವೆಲ್ಲರೂ ಹೇಳೋ ರೀತಿಲಿ ಈ ಶಾಂತಿ ಕ್ರಾಂತಿಲೂ ಅಷ್ಟೇ ಸರ್. ಅಮೋಘವಾದಂತ ಸಾಂಗ್ಸ್ ಸರ್, ಒಂದಕ್ಕಿಂತ ಒಂದು. ಇದ್ದರೆ ನಾವು ಸುಮ್ಮನಿದ್ದರೆ ಆ ಸಾಂಗ್ ಇಂತ ಬೇಕಾ ಸರ್? ಅದ್ರಲ್ಲಿ ಇಂಗ್ಲಿಷ್ ಪ್ರಯೋಗ ಆಗಿದೆ. ವಾಕ್ ಲೈಕ್ ಅ ಕ್ಯಾಟ್, ಅಟ್ಯಾಕ್ ಲೈಕ್ ಅ ಟೈಗರ್, ಇದೆಲ್ಲ ಅವತ್ತಿನ ಕಾಲಕ್ಕೆ ಸರ್. ಇವತ್ತು ಜೆನ್ಸಿ ದೇ ಆರ್ ಎಂಜಾಯಿಂಗ್ ಇಟ್. ಎವ್ರಿ ಫ್ರೇಮ್ ನ, ಎವ್ರಿ ಲಿರಿಕ್ ನ ಕಟ್ ಮಾಡಿ ಅದಕ್ಕೆ ಏನ್ ಮಾಡ್ತಿದ್ದಾರೆ, ಅದಕ್ಕೆ ನಾಗಾರ್ಜುನ ಅವ್ರು ಬಂದ್ರೆ ಹೇಗಿರುತ್ತೆ, ಇವರು ರಜನಿಕಾಂತ್ ಅವ್ರು ಬಂದಾಗ ಹೇಗಿತ್ತು, ರವಿಚಂದ್ರನ್ ಸರ್ ಬಂದ್ರೆ ಹೇಗಿತ್ತು, ಮತ್ತೆ ಅದ್ರಲ್ಲಿ ಬೇರೆ ವಿಮರ್ಶೆ ಮಾಡ್ತಿದ್ದಾರೆ. ಅದೇ ಒಂದು ಎಮೋಷನಲ್ ಸೀನ್ ನ ರವಿ ಸರ್ ಬೆಸ್ಟ್ ಆಕ್ಟ್ ಮಾಡಿದಾರೆ ನೋಡಿ, ಇವ್ರು ಬೆಸ್ಟ್, ಇದನ್ನೆಲ್ಲ ಮಾಡ್ತಾ ಇದಾರೆ ಸರ್. ಅಂದ್ರೆ ಇದು ನಮ್ಗೆ ಸಂಭ್ರಮ. ಆಮೇಲೆ ಕೇಕ್ ಸೀನ್ ಇಮ್ಯಾಜಿನ್ ಮಾಡಬಹುದು ಸರ್, ಒಂದು ಪಿಲ್ಲೋನು ಕೇಕು, ಒಂದು ಬೆಡ್ ಕೇಕು, ಒಂದು ಬೆಡ್ರೂಮೇ ಕೇಕು, ಈ ತರ ಮಾಡಿ ಫಸ್ಟ್ ಜೂಹಿ ಚಾವ್ಲಾ ಅವ್ರ ಜೊತೆಗೆ ಬಂದಲ್ಲಿ ಆ ಸೀನ್ ಏನಿದೆ, ರಜನಿಕಾಂತ್ ಸರ್ ಎನೆಕ್ಟ್ ಮಾಡ್ತಾರೆ, ಆಮೇಲೆ ನಾಗಾರ್ಜುನ್ ಸರ್ ಎನೆಕ್ಟ್ ಮಾಡ್ತಾರೆ, ಆಮೇಲೆ ರವಿ ಸರ್ ಆಕ್ಟ್ ಮಾಡ್ತಾರೆ. ಹಂಗಂದ್ರೆ ಏನಾಯ್ತು ಸರ್, 3 ಸೆಟಪ್ ಆಯ್ತಲ್ಲ, 3 ಕೇಕ್ ಸೆಟಪ್ ಹುಡುಗಾಟನ ಸರ್. ಅದು ಮತ್ತೆ ರೀಟೇಕ್ಗಳಿಗೆ ನಮ್ ರವಿ ಸರ್ ಒಂದ್ 30 ಸೆಟ್ ಹಾಕ್ರು ಅಂದ್ಬಿಟ್ಟಿರ್ತಾರೆ. ಅವ್ರು ಕೇರೆ ಮಾಡಲ್ಲ ಯಾವ್ದಕ್ಕೂ. ಅವರು ಒಂದು ಬೇರೆ ತರ ಸಣ್ಣ ಯೋಚನೆನೇ ಇಲ್ಲ ಅವ್ರಿಗೆ. ಸಾಂಗ್ಸ್ಗಳು ನೀವು ನೋಡಿದ್ರೆ ಎಲ್ಲ ಕಲರ್ಫುಲ್. ಸ್ಟಾರ್ಟಿಂಗ್ ಅಲ್ಲಿ ಹೆಸರು ತೋರ್ಸೋದ್ರಿಂದ ಹಿಡಿದು ಅಷ್ಟು ಮಕ್ಕಳುಗಳು ಸರ್. ಸೆಂಟ್ ಆನ್ಸ್ ಸ್ಕೂಲು, ಸೆಂಟ್ ಲೂಡ್ ಸ್ಕೂಲ್, ಈ ಇನ್ನೂ ಒಂದು 5 ಶಾಲೆ ಇದೆ. ಎಲ್ಲಾ ಬೆಂಗಳೂರಿನ ಶಾಲೆಗಳಿಂದ 3,500 ಮಕ್ಕಳುಗಳನ್ನ ಕರೆಸಿ ಅದರಲ್ಲೇ ಟೈಟ್ಲ್ ಕಾರ್ಡು, ಅದರಲ್ಲೇ ನಮ್ಮ ಒಂದು ಭಾರತದ ಬಾವುಟದಿಂದ ಸ್ಟಾರ್ಟ್ ಮಾಡ್ತಾರೆ. ನೋಡಿ ಸರ್, ಇದು ಮಾಸ್ಟರ್ ಸ್ಟ್ರೋಕ್ ಶಾಟ್ ಇದು. ಅದಕ್ಕೆ ರಾಮ್ ಗೋಪಾಲ್ ವರ್ಮಾ ಅವರಾಗಿರ್ಬೋದು, ರಾಜಮೌಳಿ ಸರ್ ಇರ್ಬೋದು, ಅಲ್ಲಿ ತನಕ ಅವ್ರಿಗೆ ಅಭಿಮಾನಿಗಳು. ಪ್ರತಿಯೊಂದು ಶಾಟ್ ಅನ್ನು ಅಬ್ಸರ್ವ್ ಮಾಡಿ ವ್ಯಾಖ್ಯಾನ ಮಾಡ್ತಾರೆ ಆ ದೊಡ್ಡ ಡೈರೆಕ್ಟರ್ಸ್. ನೋಡಿ ಸರ್, ಮಕ್ಕಳೇ ಮುಂದಿನ ಭವಿಷ್ಯ ಅಂತ ಹೇಳಕ್ಕೆ ಸ್ಟಾರ್ಟಿಂಗ್ ಅಲ್ಲೇನೆ ಮಕ್ಕಳ ಬಗ್ಗೆನೇ ಸಿನಿಮಾ ಇರೋದಕ್ಕೆ ಹೌ ಹಿ ವಿಲ್ ಪ್ರಿಪೇರ್ ದಿ ಆಡಿಯನ್ಸ್, ಇದೇ ಅಲ್ವಾ ಸರ್ ಡೈರೆಕ್ಷನ್ ಅಂದ್ರೆ? ನೀವು ಬರವಣಿಗೆನ ನೀವು ದೃಶ್ಯದಲ್ಲಿ ಮೆರವಣಿಗೆ ಮಾಡಿಸೋದೆ ಡೈರೆಕ್ಟರ್ ಕೆಲಸ. ಇದರಲ್ಲಿ ಮಾಸ್ಟರ್ ಆಫ್ ದಿ ಮಾಸ್ಟರ್ ಅಂದ್ರೆ ನಮ್ಮ ರವಿಚಂದ್ರನ್ ಸರ್. ಅವ್ರು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ, ಮಕ್ಕಳೇ ಈ ದೇಶದ ಭವಿಷ್ಯ ಅಂತ ಬಾವುಟ ಇಂದ ಹಿಡಿದು ಆಮೇಲೆ ಮಕ್ಕಳೇ ಈ ಸಿನಿಮಾ ಅಂತಂದು ಇಡೀ ಕ್ರೆಡಿಟೇ ಮಕ್ಕಳಲ್ಲಿ ತೋರಿಸ್ತಾರೆ ಅಲ್ವಾ ಸರ್? ದಿಸ್ ಈಸ್ ಕಾಲ್ಡ್ ಒಂದು ಕಾಗ್ನಿಟಿವ್ ಬ್ರೈನ್ ಆಫ್ ವಿ ರವಿಚಂದ್ರನ್ ಸರ್.